ನಮಸ್ಕಾರ. ವಿಜಯನಗರ ಜಿಲ್ಲೆಯಲ್ಲಿ ತುಂಬ ಅಡ್ವಾನ್ಸ್ ಆಗಿರೋ ಒಂದು ಬಾಟಲ್ ವಾಟರ್ ಪ್ಲ್ಯಾಂಟ್, ಡ್ರಿಂಕಿಂಗ್ ವಾಟರ್ ಪ್ಲ್ಯಾಂಟ್ ಏನಾದರೂ ನೋಡಲಿಕ್ಕೆ ನಿಮಗೆ ಇಚ್ಛೆ ಇದ್ದರೆ ಬನ್ನಿ ತೋರಿಸ್ತೀನಿ. ಇದು ನಮ್ಮ ವಾಟರ್ ಪ್ಲ್ಯಾಂಟ್. ಇಲ್ಲಿ ಟೋಟಲಿ ಏರಿಯಾ ಬಂದು 7,000 ಸ್ಕ್ವೇರ್ ಫೀಟು. ಅದರಲ್ಲಿ 3,000 ಸ್ಕ್ವೇರ್ ಫೀಟು ಗಾರ್ಡನ್ ಮತ್ತು ಸ್ಪೇಸ್ ಬಿಟ್ಟಿದ್ದೀವಿ. ಇಲ್ಲಿ ನಮ್ಮ ನೌಕರರು ಎಲ್ಲ ಸೇರಿ ಊಟ ಎಲ್ಲ ಮಾಡೋದು, ಲೀಜರ್ ಟೈಮಲ್ಲಿ ಸ್ಪೆಂಡ್ ಮಾಡ್ತಾರೆ. ಇನ್ನು ಮಿಕ್ಕ 4,000 ಸ್ಕ್ವೇರ್ ಫೀಟನ್ನು ನಾವು ಪ್ಲ್ಯಾಂಟಿಗೆ ಬಿಟ್ಟಿದ್ದೀವಿ. ಅಡ್ವಾನ್ಸ್ ಟೆಕ್ನಾಲಜಿ ಪ್ಲ್ಯಾಂಟು. ಬನ್ನಿ ತೋರಿಸ್ತೀನಿ ಇನ್ನು ಡೀಟೇಲಲ್ಲಿ. ಇದೇ ನಮ್ಮ ಪ್ಲ್ಯಾಂಟ್. ಇದು ಹೊರಗಿನ ಕಸ್ಟಮರ್ಸ್ ಆಗಲಿ ಯಾರಾದರೂ ಅತಿಥಿಗಳು ಬಂದರೆ ಕುತ್ಕೊಳ್ಳಿಕ್ಕೆ ಜಾಗ ಮಾಡಿದ್ದೀವಿ. ಅವ್ರನ್ನೆಲ್ಲ ಇಲ್ಲಿ ಕೂರಿಸ್ತೀವಿ. ಇದು ನಮ್ಮ ಆಫೀಸ್ ರೂಮು. ಸೊ ಇಲ್ಲಿ ಬಂದುಬಿಟ್ಟು ಚೇಂಜಿಂಗ್ ರೂಮು. ಇಲ್ಲಿ ಬರೋ ನೌಕರರಿಗೆಲ್ಲ ಬಟ್ಟೆ ಚೇಂಜ್ ಮಾಡಿಕೊಂಡು ಅವರೆಲ್ಲ ಹೈಜೀನ್ ಆಗಿ ಬಂದು ಒಳಗಡೆ ಕೆಲಸ ಮಾಡಲಿಕ್ಕೆ ನಾವು ಆ ಜಾಗನ ಬಿಟ್ಟಿದ್ದೀವಿ. ಇದು ನಮ್ಮ ಪ್ಲ್ಯಾಂಟ್ ಏರಿಯಾ. ಬನ್ನಿ. ಇದು ನಮ್ಮ ಅಡ್ವಾನ್ಸ್ RO ಪ್ಲ್ಯಾಂಟ್. ಇದು ರಾ ವಾಟರ್ ಟ್ಯಾಂಕ್. ಇದರಲ್ಲಿ ಬೋರ್ವೆಲ್ಲಿಂದ 5,000 ಲೀಟರ್ ನೀರನ್ನ ಸ್ಟೋರ್ ಮಾಡಲಿಕ್ಕೆ ಇಟ್ಟಿದ್ದೀವಿ. ಅದಾದಮೇಲೆ ಆ ನೀರು ಇಲ್ಲಿ ಸ್ಯಾಂಡ್ ಫಿಲ್ಟರ್ ಮತ್ತು ಕಾರ್ಬನ್ ಫಿಲ್ಟರ್ ಬರುತ್ತೆ. ಅದರಲ್ಲಿ ಸ್ಮೆಲ್ ಮತ್ತು ಡೆಡ್ ಪಾರ್ಟಿಕಲ್ ಎಲ್ಲ ತೆಗೆದಾಕುತ್ತೆ. ಅದಾದ ನಂತರ ಮೈಕ್ರೋನ್ ಫಿಲ್ಟ್ರ್ ಬರುತ್ತೆ. ಇಲ್ಲಿ 0.005 ಪಾರ್ಟಿಕಲ್ಸ್ ಕೂಡ ಫಿಲ್ಟರ್ ಆಗುತ್ತೆ. ಅದಾದಮೇಲೆ ನೀರು ಮೆಂಬ್ರೇನ್ ಥ್ರೂ ಪಾಸ್ ಆಗಿ UVಗೆ ಬ್ಯಾಕ್ಟೀರಿಯಾ ಕಿಲ್ ಆಗಿ, ಅದಾದಮೇಲೆ ಮಿನರಲ್ ಆ್ಯಡ್ ಮಾಡಿಕೊಂಡು ಫೈನಲ್ ವಾಟರ್ನ ನಾವು ಓಝೋನೇಷನ್ ಮಾಡಿದ ನಂತರ ಫೈನಲ್ ಟ್ಯಾಂಕಿಗೆ ತುಂಬಿಸ್ತೀವಿ, SS ಟ್ಯಾಂಕಿಗೆ. ನಂತರ ನಾವು ಬಾಟಲ್ಗೆ ಫಿಲ್ ಮಾಡ್ತೀವಿ. ಇದು ಶುದ್ಧೀಕರಿಸಿದ ನೀರು ಇರೋ SS ಟ್ಯಾಂಕು. ಇಲ್ಲಿಂದ ಬಾಟ್ಲಿಗೆ ಫಿಲ್ ಮಾಡಲಿಕ್ಕಿಂತ ಮುಂಚೆ ಮನುಷ್ಯನಿಗೆ ಯಾವುದೇ ಥರದ ಒಂದು ಟಚ್ ಇರೋಲ್ಲ. ಇಲ್ಲಿ ಕ್ಯಾಪಿಂಗ್ ಕೂಡ ಅದೇ ಆಟೋಮೆಟಿಕ್ಕಾಗಿ ಮಾಡ್ಕೊಳ್ಳುತ್ತೆ. ಮತ್ತು ಫಿಲ್ಲಿಂಗ್ ಕೂಡ ಪೈಪ್ಲೈನ್ ಥ್ರೂ ಅದೇ ಮಾಡಿಕೊಂಡು ಬಾಟ್ಲನ್ನ ಹೊರಗಡೆ ಕೊಡುತ್ತೆ. ಇಲ್ಲಿ ಮನುಷ್ಯನದ ಇಂಟರ್ಫಿರೆನ್ಸ್ ಎಲ್ಲೂ ಯಾವ ಸ್ಟೇಜಲ್ಲಿ ಕೂಡ ಇರೋದಿಲ್ಲ. ಶುದ್ಧೀಕರಿಸಿದ ನೀರು ಪ್ರತಿ ಬ್ಯಾಚಲ್ಲಿ ನಾವು ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಬಾಟ್ಲಿಂಗ್ ಮಾಡ್ತೀವಿ. ಸೊ ದ್ಯಾಟ್ ಕಸ್ಟಮರ್ಗೆ ಶುದ್ಧವಾದ ಮತ್ತು ಆರೋಗ್ಯಕರವಾದ ನೀರು ಸಿಗಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ನಮ್ಮ ಅಡ್ವಾನ್ಸ್ ಪೆಟ್ ಬ್ಲೋಯಿಂಗ್ ಮಷಿನ್. ಇದರಲ್ಲಿ ನಾವು 1/2 ಲೀಟರ್, 1 ಲೀಟರ್ ಮತ್ತು 2 ಲೀಟರ್ ಬಾಟಲ್ನ ಪ್ರಿಪೇರ್ ಮಾಡ್ಕೋತೀವಿ. ನಾವು ಹೊರಗಡೆಯಿಂದ ಎಲ್ಲೂ ಕತ್ಕೊಳ್ಳಲ್ಲ. ಇದು ಪ್ರಿಫಾರ್ಮು. ನೀವು ನೋಡ್ತಾ ಇರ್ಬೋದು ಬಾಟಲ್ ಹೇಗೆ ಬಂದಿದೆ. 1 ಲೀಟರ್ ಬಾಟಲ್ ಇದು ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿ ಬಂದಿದೆ ಅಂತೇಳಿ. ಇದರಲ್ಲಿ ನಾವು ಬ್ಲೋ ಆದಮೇಲೆ ಇದರಲ್ಲಿ ಜರ್ಮ್ಸ್ ಎಲ್ಲ ಕಿಲ್ ಆಗಿರ್ತದೆ. ಇದನ್ನು ಮತ್ತೆ ರಿನ್ಸ್ ಮಾಡಿಬಿಟ್ಟು ವಾಶ್ ಮಾಡಿ ಫಿಲ್ ಮಾಡಿ ಗ್ಯಾಪಿಂಗ್ ಮಾಡ್ತೇವೆ ನಾವು. ಇಲ್ಲಿ ಕಂಪ್ಲೀಟಾಗಿ ತರೋವಾಗಿ SS ಟ್ಯಾಂಕಲ್ಲಿ ನೀರು RO ನೀರು ಸ್ಟೋರ್ ಆದ ನಂತರ ಈ ಪೈಪ್ಲೈನ್ ಥ್ರೂ ಡ್ರಮ್ಮಿಗೆ ಹೋಗ್ತದೆ. ಇದು ನಮ್ಮ ಕಂಪ್ಲೀಟ್ಲಿ ಅಡ್ವಾನ್ಸ್ ಆಗಿರೋ RFC ಮಷಿನ್. ಇದರಲ್ಲಿ ಕಂಪ್ಲೀಟ್ಲಿ ಫುಲ್ ಆಟೋಮೆಟಿಕ್. ಇದರ ಬಾಟಲ್ನ ಹೊರಗಡೆಯಿಂದ ಫೀಡ್ ಮಾಡಿದ ನಂತರ ಗ್ಲೋವರ್ ಥ್ರೂ ಅದು ರಿನ್ಸಿಂಗ್ಗೆ ಬರುತ್ತೆ. ಈ ರಿನ್ಸಿಂಗಲ್ಲಿ ಬಾಟಲ್ ನೀವು ನೋಡ್ಬೋದು ಕರ್ವಾಗಿ ವಾಶ್ ಆಗ್ತಾ ಇದೆ. ಎನಿ ಜರ್ಮ್ಸ್ ಇದ್ದರೆ ಅಥವಾ ಫಾರಿನ್ ಮಟೀರಿಯಲ್ಸ್ ಏನಾದರೂ ಕಸ ಇತ್ತು ಅಂದರೆ ಅದು ಕಂಪ್ಲೀಟಾಗಿ ವಾಶ್ ಅವೇ ಆಗುತ್ತೆ. ನಂತರ ಇಲ್ಲಿಗೆ ಬಂದಮೇಲೆ ಇಲ್ಲಿ ಫಿಲ್ಲಿಂಗ್ ಆಗುತ್ತೆ. ಡ್ರಮ್ಮು ನೋಡಿ, ಈ ಪೈಪ್ಲೈನ್ ಥ್ರೂ SS ಪೈಪ್ಲೈನ್ ಥ್ರೂ ಕಂಪ್ಲೀಟ್ ಡ್ರಮ್ಮಿಂದ ಡೈರೆಕ್ಟ್ ಬಾಟಲ್ಗೆ ಫಿಲ್ ಆಗ್ತದೆ. ಎಲ್ಲೂ ಈವನ್ ಏರ್ ಇಂಟ್ರಾಕ್ಷನ್ ಕೂಡ ಇರಲ್ಲ. ಹ್ಯೂಮನ್ ಇಂಟ್ರಾಕ್ಷನ್ ದೂರದ ಮಾತು, ಏರ್ ಇಂಟ್ರಾಕ್ಷನ್ ಕೂಡ ಇರಲ್ಲ ಇಲ್ಲಿ. ಅದಾದ ನಂತರ ಇಲ್ಲಿ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಬಾಟ್ಲ್ ಫಿಲ್ ಆದ ನಂತರ ನೀವು ನೋಡ್ಬೋದು ಇಲ್ಲಿ ಬಾಟಲ್ ಓವರ್ಫ್ಲೋ ಕೂಡ ಆಗಲ್ಲ. ಸೆನ್ಸರ್ ಇರುತ್ತೆ, ವಾಟರ್ನ ಕಟ್ ಆಫ್ ಮಾಡುತ್ತೆ. ಅದಾದಮೇಲೆ ಈ ಕನ್ವೇಯರ್ ಕ್ರೂ ನಾವು ಇಲ್ಲಿ ಕ್ಯಾಪ್ ಎಲ್ಲ ಇಲ್ಲಿ ಹಾಕಿದ ನಂತರ ಈ ಕನ್ವೇಯರ್ ಕ್ರೂ ಆಟೋಮೆಟಿಕ್ಕಾಗಿ ಎಲ್ಲ ಕ್ಯಾಪ್ ಇಲ್ಲಿ ಬಂದು ಬಂದ ಬಾಟಲ್ಸ್ನ ನೀಟಾಗಿ ಕ್ಯಾಪ್ ಮಾಡ್ಕೊಂಡು ಟೈಟ್ ಮಾಡಿ ಹೊರಗಡೆ ಕಳಿಸುತ್ತೆ. ಇದು ಕಂಪ್ಲೀಟ್ ಸೆಟಪ್ಪಲ್ಲಿ ನೀವು ನೋಡ್ಬೋದು. ಎಲ್ಲೂ ಕೂಡ ಹ್ಯೂಮನ್ ಟಚ್ ಇಲ್ಲ. ಯಾರೂ ಇದರನ್ನ ಕಂಪ್ಲೀಟ್ ವಾಟರನ್ನ ಯಾವುದೇ ಥರದ ರೀತಿಯಲ್ಲಿ ಟಚ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಅಷ್ಟು ಕಂಪ್ಲೀಟ್ ಅಡ್ವಾನ್ಸ್ ಮಷಿನ್ ಇದು. ಕಂಪ್ಲೀಟಾಗಿ ತರವಾಗಿ ವಾಶ್ ಆಗಿ ಫಿಲ್ ಆಗಿ ಕ್ಯಾಪಿಂಗ್ ಆದ ನಂತರ ಹ್ಯೂಮನ್ ಟಚ್ ಇಲ್ಲದೆ ಇಲ್ಲಿ ಇನ್ಸ್ಪೆಕ್ಷನ್ ಸ್ಕ್ರೀನ್ಗೆ ಬರುತ್ತೆ. ಇಲ್ಲಿ ಯಾವುದೇ ಥರ ಕಸ ಕಡ್ಡಿ ಏನಾದರೂ ಅದರಲ್ಲಿ ನೀರಲ್ಲಿ ಇದೆ ಅಂದರೆ ಅದನ್ನು ಚೆಕ್ ಮಾಡಿಬಿಟ್ಟು ತರವಾಗಿ ಎವ್ರಿ ಬಾಟಲ್, ಪ್ರತಿಯೊಂದು ಬಾಟಲನ್ನು ತರವಾಗಿ ಚೆಕ್ ಮಾಡಿ ನಂತರ ಬ್ಯಾಚ್ ಕೋಡಿಂಗ್ ಮಷಿನ್ ಥ್ರೂ ಪಾಸ್ ಮಾಡ್ತೇವೆ. ಈ ಬ್ಯಾಚ್ ಕೋಡಿಂಗ್ ಮಷಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್ ಮತ್ತು ಅದರದ ಬೆಲೆ ಏನಿದೆ ಆ ಬಾಟಲ್ ಬೆಲೆಯನ್ನು ಪ್ರಿಂಟ್ ಮಾಡ್ತೇವೆ. ನಂತರ ಇಲ್ಲಿಗೆ ಬಂದಾದಮೇಲೆ ಪ್ರತಿಯೊಂದು ಬಾಟಲ್ ಮೇಲೆ ಲೇಬಲ್ ಹಾಕ್ತೀವಿ. ಲೇಬಲ್ ಹಾಕಿ ಸಿಂಕ್ ಟನಲ್ ಥ್ರೂ ಪಾಸ್ ಮಾಡಿದ ಮೇಲೆ ಆ ಸಿಂಕ್ ಆಗಿ ಹೊರಗೆ ಬಂದು ಈ 2 ಲೀಟ್ರಿಗಾದರೆ ಹ್ಯಾಂಡ್ಲ್ ಆಗಬೇಕಾಗುತ್ತೆ. 1/2 ಲೀಟರ್, 1 ಲೀಟರ್ ಆದರೆ ತರೋ ಸ್ಟ್ರೇಟಾಗಿ ಪ್ಯಾಕಿಂಗ್ಗೆ ಹೋಗ್ತದೆ. ಇಲ್ಲಿ ಕಂಪ್ಲೀಟಾಗಿ ಪ್ಯಾಕ್ ರೋಲ್ ಆಗಿಬಿಟ್ಟು
ಸ್ಟ್ರಿಂಗ್ ಟನಲ್ ಥ್ರೂ ಪಾಸ್ ಆದಾಗ ಅದು ಕಂಪ್ಲೀಟ್ ಪ್ರಾಡಕ್ಟ್ ರೆಡಿ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಯಾವ ಥರ ಬಾಟಲ್ ಎಲ್ಲ ಪ್ಯಾಕ್ ಆಗಿ ಈ ಸ್ಟ್ರಿಂಗ್ ಟನಲ್ ಥ್ರೂ ಪಾಸ್ ಆಗಿ ನಂತರ ಇಲ್ಲಿ ಫೈನಲ್ ಪ್ರಾಡಕ್ಟ್ ಬರುತ್ತೆ. ಇದು ಮಾರ್ಕೆಟ್ಗೆ ಕಳಿಸ್ಲಿಕ್ಕೆ ರೆಡಿ ಆಗಿದೆ. ಈಗ ಶುದ್ಧವಾದ ನೀರು ನಾವು SS ಟ್ಯಾಂಕಲ್ಲಿ ಸ್ಟೋರ್ ಮಾಡಿರ್ತೀವಿ. ಯಾವ ನೀರನ್ನ ನಾವು ಬಾಟ್ಲಿಗೆ ತುಂಬಿಸ್ತೀವಿ ಅದೇ ನೀರನ್ನ ಅದೇ ಪೈಪ್ಲೈನಿಂದ ತಂದು ನಾವು ಈ 20 ಲೀಟ್ರ್ ಕ್ಯಾನಿಗೆ ತುಂಬಿಸ್ತೀವಿ ಮದುವೆಗಳಿಗೆ ಅಥವಾ ಫಂಕ್ಷನ್ಗಳಿಗೆಲ್ಲ. ಸೊ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಮಾಡಿರೋ ಆ ನೀರನ್ನು ಈ 20 ಲೀಟ್ರ್ ಕ್ಯಾನಲ್ಲಿ ಕೂಡ ತುಂಬಿ ನಾವು ಕೊಡ್ತೇವೆ. ಇದೇ ನಮ್ಮ ಅಡ್ವಾನ್ಸ್ ಪೌಚ್ ಮಾಡೋ ಮಷಿನ್ನು. ಇದರಲ್ಲಿ ಈ ಪೌಚಲ್ಲಿ ಯೂಸ್ ಮಾಡೋ ನೀರು ನಾವು SS ಟ್ಯಾಂಕಲ್ಲಿ ಏನು ಸ್ಟೋರ್ ಮಾಡಿದ್ದೀವೋ, ಯಾವ ನೀರನ್ನ ನಾವು ಬಾಟ್ಲಿಂಗ್ ಮಾಡ್ತೀವೋ ಅದೇ ನೀರನ್ನು ನಾವು ಈ ಪೌಚಲ್ಲಿ ತುಂಬಿಸಿ ಕೊಡ್ತೇವೆ. ನೀವು ನೋಡ್ಬೋದು ಇಲ್ಲಿ ಈ ಪೌಚ್ ಎಷ್ಟು 250 ml ಪೌಚ್. ಇದು ನೀರನ್ನು ಥರೋವಾಗಿ ಫಿಲ್ಟರ್ ಮಾಡಿ ಆ್ಯಡೆಡ್ ಮಿನರಲ್ ಆಗಿಬಿಟ್ಟು ಅಲ್ಟ್ರಾವೈಲೆಟ್ ಲೈಟ್ ಥ್ರೂ ಪಾಸ್ ಮಾಡಿದ ನಂತರ ಓಝೋನೇಷನ್ ಮಾಡಿ SS ಟ್ಯಾಂಕಲ್ಲಿ ಫಿಲ್ ಮಾಡಿ ವಿತೌಟ್ ಹ್ಯೂಮನ್ ಟಚ್ ಬಾಟಲಲ್ಲಿ ಫಿಲ್ ಮಾಡಿದ ನಂತರ ಕಂಪ್ಲೀಟ್ ಇನ್ಸ್ಪೆಕ್ಷನ್ ಥ್ರೂ ಪಾಸ್ ಮಾಡಿ ನಂತರ ಪ್ಯಾಕ್ ಆದ ನಂತರ ಫೈನಲ್ ಪ್ರಾಡಕ್ಟ್ ಏನು ಬರುತ್ತೆ ಅದರಲ್ಲಿ ನೋಡ್ತಾ ಇದ್ದೀರಾ. ಈ ನೀರಲ್ಲಿ ನಾವು ಆ್ಯಡೆಡ್ ಮಿನರಲ್ ಇದೆ, ನಂತರ ಲೈಫ್ ಎಕ್ಸ್ಪ್ಯಾನ್ಷನ್, ವಾಟರ್ ಲೈಫ್ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಓಝೋನೇಷನ್ ಕೂಡ ಮಾಡಿರ್ತೇವೆ. ಇದರಲ್ಲಿ ಯಾವುದೇ ಥರದ ಹ್ಯೂಮನ್ ಟಚ್ ಇರಲ್ಲ. ವೆಲ್ಕಮ್ ಟು ನೇಚರಿ, ರಿಫ್ರೆಶ್ ನ್ಯಾಚುರಲಿ. ಇವರೆಲ್ಲ ನಮ್ಮ ಸ್ಟಾಫು. ಜಾಸ್ತಿ ಮಹಿಳೆ ಸ್ಟಾಫ್ ಇರಲಿಕ್ಕೆ ಇದ್ದಾರೆ ನಮ್ಮ ಪ್ಲ್ಯಾಂಟಲ್ಲಿ. ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಅವ್ರ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇವರೆಲ್ಲ ಮೇಲ್ ಸ್ಟಾಫು. ಬ್ಲೋಯಿಂಗ್ ಎಲ್ಲ ಇವರೇ ನೋಡ್ಕೊಳ್ಳೋದು. ಲ್ಯಾಬ್ ರಿಲೇಟೆಡ್ ಅಥವಾ ಬ್ಲೋಯಿಂಗ್, ಲೋಡಿಂಗ್, ಅನ್ಲೋಡ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಎಲ್ಲ ಇವರೇ ನೋಡ್ಕೊಳ್ಳೋದು. ಡೇ ಟು ಡೇ ಆಪ್ರೇಷನ್ಸ್ ಎಲ್ಲ ಇವರೇ ನೋಡೋದು.